ಮಾನ್ಯ ಕುಮಾರಸ್ವಾಮಿ ಅವರು ನನ್ನನ್ನು ಕರೆ ಮಾಡ್ತಾರೆ, ಮಾಡಿ ಹೇಳ್ತಾರೆ, ಅಪ್ಪಾಜಿ ಅವರು ಅನ್ಕೊಳ್ತಾ ಇದ್ದಾರೆ ವಿಷ್ಣುವರ್ಧನ್ ಅವರು ತುಂಬಾ ದೊಡ್ಡ ವ್ಯಕ್ತಿ, ಅವರಿಗೆ ಹೀಗೆ ಸಾಮೂಹಿಕ ಸ್ಥಳದಲ್ಲಿ, ಸಾಮೂಹಿಕ ರುದ್ರಭೂಮಿಯಲ್ಲಿ ಅವರ ಅಂತ್ಯ ಸಂಸ್ಕಾರ ನಡೀಬಾರ್ದು, ಅವ್ರಿಗೆ ಆದಂತಹ ಒಂದು ಪ್ರತ್ಯೇಕ ಸ್ಥಳದಲ್ಲಿ ಅವರ ಅಂತ್ಯಕ್ರಿಯೆ ನಡಿಬೇಕು, ಸರ್ಕಾರದ ಸಕಲ ಗೌರವದ ಸಮೇತ ಅವರನ್ನ ಬೀಳ್ಕೊಡ್ಬೇಕು ಅಂತ ಹೇಳಿದ್ರು. ಅದಾದ ಮೇಲೆ ಯಡಿಯೂರಪ್ಪನವ್ರು ಸರ್ ಇದ್ರು, ಅವರು ಮುಖ್ಯಮಂತ್ರಿಗಳಾಗಿದ್ರು, ಅಂಬರೀಷ್ ಅಂಕಲ್ ಇದ್ರು, ಎಲ್ಲರೂ ಸೇರಿ ಅತ್ಯಂತ ಗೌರವದಿಂದ, ಅಭಿಮಾನದಿಂದ ಅವತ್ತು ಅಲ್ಲಿ ಅವರನ್ನ ಬೀಳ್ಕೊಟ್ರು. ಅವರ ಆ ಒಂದು ಗೌರವಕ್ಕೆ, ಅವರು ತೋರಿಸಿರೋ ಒಂದು ಪ್ರೀತಿಗೆ ನಾವು, ನಮ್ಮ ಕುಟುಂಬ ಯಾವತ್ತೂ ಚಿರಋಣಿಯಾಗಿರ್ತೀವಿ. ಅವತ್ತು ಯಾರ್ಯಾರು ಸೇರಿ ಅದನ್ನ ಮಾಡಿದ್ರು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಒಂದು ಕುಮಾರಸ್ವಾಮಿ ಸರ್, ದೇವೇಗೌಡರು, ನಂತರ ಅಂಬರೀಷ್ ಅಂಕಲ್, ಆವಾಗ ಆಗಿರೋ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು, ಅನಂತ್ ಕುಮಾರ್ ಸರ್ ಇರ್ಬೋದು, ಸಾಕಷ್ಟು ಜನ ಇದ್ರು. ಆದ್ರೆ ಅದು ಸಂಸ್ಕಾರ ನಡೀತು. ಬಹುಶಃ ಆ ಒಂದು ಅವಸರದಲ್ಲಿ ಅವರಿಗೆ ಅದು ಗೊತ್ತಿರ್ಲಿಲ್ವೇನೋ, ಆ ಜಾಗ ವಿವಾದಾಸ್ಪದವಾದ ಜಾಗ ಅಂತ ಅವ್ರಿಗೆ ಗೊತ್ತಿರ್ಲಿಲ್ವೇನೋ. 2004 ಮೇಲೆ ಅದನ್ನ ಕೇಸ್ ಹಾಕಿದ್ರು, ಅವರ ವಿರುದ್ಧ ಕೇಸ್ ಹಾಕಿದ್ರು. ಏನ್ ಮಾಡೋಣ, 10 ಎಕರೆ ಜಾಗದ ಮೇಲೆ ಹಾಕಿದ್ರು. ಅವರಿಗೆ ಒಟ್ಟು 20 ಎಕರೆ ಜಾಗ ಸರ್ಕಾರ ಕೊಟ್ಟಿತ್ತು. ಅದರಲ್ಲಿ 10 ಎಕರೆ ಅವರು ಮಾರ್ಕೊಂಡಿದ್ರು. ಅದನ್ನ ಮಾರಿ ಆ 10 ಎಕರೆ ಜಾಗದಲ್ಲಿ ದುಡ್ಡು ಏನು ಬರುತ್ತೋ, ಅದನ್ನ ಮಾರಿ ಏನ್ ದುಡ್ಡು ಬರುತ್ತೋ ಆ ದುಡ್ಡಲ್ಲಿ ನಾವು ಅಭಿಮಾನ್ ಸ್ಟುಡಿಯೋನ ಅಭಿವೃದ್ಧಿಗೊಳಿಸ್ತೀವಿ ಅಂತ ಹೇಳಿದ್ರು. ಒಂದು ವೇಳೆ ಅಭಿವೃದ್ಧಿಗೊಳಿಸದೇ ಇದ್ದ ಪಕ್ಷದಲ್ಲಿ ಅದು ಸರ್ಕಾರಕ್ಕೆ ಗಮನಕ್ಕೆ ಬಂದರೆ ಸರ್ಕಾರ ಅದನ್ನ ವಶಪಡಿಸ್ಕೋಬಹುದು ಅನ್ನೋದು ಕೂಡ ಅದರಲ್ಲಿ ಉಲ್ಲೇಖ ಆಗಿದೆ. ಅದು ಒಂದು ಕಡೆ ಇರಲಿ. ಇನ್ನೊಂದು ಕಡೆ ಈ 10 ಎಕರೆ ಮಿಕ್ಕಿದ 10 ಎಕರೆ ಜಾಗದಲ್ಲಿ ನಂದು ಪಾಲಿದೆ ಅಂತ ಗೀತಾ ಬಾಲಿಯವರು ಅದನ್ನ ಮೊಕದ್ದಮೆ ಹೂಡಿದ್ರು. ಅದಾದ ಮೇಲೆ ಸರ್ಕಾರ, ಯಡಿಯೂರಪ್ಪನವರು ತಕ್ಷಣ 10 ಕೋಟಿ ರೂಪಾಯಿ ಮಂಜೂರು ಮಾಡಿದ್ರು ಈ ಸ್ಮಾರಕಕ್ಕೆ. ಒಂದು ಪ್ರತಿಷ್ಠಾನ ಟ್ರಸ್ಟ್ ನ ಶುರು ಮಾಡಿದ್ರು, ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನ ಟ್ರಸ್ಟ್ ಅಂತ. ಅದು ಸರ್ಕಾರದ ಟ್ರಸ್ಟ್. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಅಧ್ಯಕ್ಷರಾಗಿರ್ತಾರೆ. ಅಮ್ಮವರು ಮತ್ತೆ ನಾನು ಇಬ್ರು ಅದರಲ್ಲಿ ಟ್ರಸ್ಟೀಸ್ ಇದ್ದೀವಿ. ನಮ್ಮ ಜೊತೆ ಇನ್ನೂ ಸಾಕಷ್ಟು ಜನ ಅದರಲ್ಲಿ ಟ್ರಸ್ಟೀಸ್ ಇದ್ದಾರೆ. ನಮಗೆ ಒಂದು ವಿಶೇಷವಾದಂತಹ ಆದ್ಯತೆ ಇದೆ, ನಮ್ಮ ಮಾತಿಗೆ ಒಂದು ಬೆಲೆ ಇದೆ. ನಾವು ಕುಟುಂಬದವರು ಆಗಿರೋದ್ರಿಂದ ಅದು ಒಂದು ಬೆಲೆ ಇದೆ ಅಷ್ಟೇ. 10 ಕೋಟಿಯಲ್ಲಿ 8 ಕೋಟಿ ಸ್ಮಾರಕಕ್ಕೆ, ಅಂದ್ರೆ ಸ್ಮಾರಕ ನಿರ್ಮಾಣಕ್ಕೆ, ಆ ಕಟ್ಟಡಕ್ಕೆ, 2 ಕೋಟಿ ಬಂದ್ಬಿಟ್ಟು ಜಾಗಕ್ಕೆ, 2 ಎಕರೆ ಜಾಗಕ್ಕೆ ಅಂತ ಹೇಳಿದ್ರು. 10 ಎಕರೆ ಜಾಗಕ್ಕೆ ಅವ್ರು ಕೇಸ್ ಹಾಕೊಂಡಿದ್ದಾರೆ. ಈಗ ಈ 2 ಎಕರೆ ಜಾಗದಲ್ಲಿ ಸ್ಮಾರಕ ಆಗ್ಬೇಕು. ಹೇಗಾಗತ್ತೆ ಇದು ಆಗ್ಬೇಕು ಅಂತಂದ್ರೆ ನಾನು ಸುಮಾರು ಬಾರಿ ಅಡ್ವೊಕೇಟ್ ಜನರಲ್ ಅವರನ್ನ ಭೇಟಿ ಮಾಡಿದ್ದೀನಿ. ನಮ್ಮ ರಾಜ್ಯ ಸರ್ಕಾರದ ವಕೀಲರು ಕೂಡ ಸಾಕಷ್ಟು ಬಾರಿ ಹೋರಾಡಿದ್ದಾರೆ. ಇದು ಒಂದು 2 ಎಕರೆ ಜಾಗ ಏನಿದೆ ಅದನ್ನು ಸೆಪರೇಟ್ ಮಾಡಿ ಸರ್ಕಾರ ಅದಕ್ಕೆ 2 ಕೋಟಿ ಮಂಜೂರು ಮಾಡಿದೆ. ಅದು 2 ಕೋಟಿ ತಗೊಂಡು ನಮಗೆ ಅವಕಾಶ ಮಾಡಿಕೊಡಿ ಅದನ್ನ ಸ್ಮಾರಕ ಕಟ್ಟೋದಕ್ಕೆ. ಆದ್ರೆ ಸರ್ಕಾರ, ಅಂದ್ರೆ ನ್ಯಾಯಾಲಯ ಹೇಳಿತು, ಅದು 10 ಎಕರೆ ಮೇಲೆ ಕೇಸ್ ಹಾಕಿದ್ದಾರೆ, ಮೊಕದ್ದಮೆ ಹೂಡಿದ್ದಾರೆ, ಅದು ಇತ್ಯರ್ಥ 10 ಎಕರೆ ಮೇಲೇನೆ ಆಗ್ಬೇಕು ಅಂತ, 2 ಎಕರೆ ಸೆಪರೇಟ್ ಮಾಡೋಕ್ಕಾಗಲ್ಲ ಅಂತ. ಎಷ್ಟೇ ಪ್ರಯತ್ನ ಪಟ್ಟರು ಅದು ಆಗ್ಲಿಲ್ಲ. ಗೀತಾ ಬಾಲಿ ಅವರನ್ನು ನಾವು ಸಾಕಷ್ಟು ಬಾರಿ ಕೇಳ್ಕೊಂಡ್ವಿ. ನಮ್ಮ ಎದುರುಗಡೆ ಸಾಕಷ್ಟು ಬಾರಿ ಒಪ್ಕೊಂಡ್ರು ಕೂಡ, ಆದ್ರೆ ಅದು ಆಗ್ಲಿಲ್ಲ. ಅದಾದ ಮೇಲೆ ಆಗ್ಲಿಲ್ಲ. ಆಮೇಲೆ ಗೊತ್ತಾಯ್ತು ಅದು ಯಾಕೆ ಆಗಲ್ಲ ಅಂತ. ಅವರು ಬಹುಶಃ
ಇದು ಆಗೋದಕ್ಕೋಸ್ಕರ ಆ ಕೇಸ್ನ ವಿಡ್ರಾ ಮಾಡ್ಕೊಂಡ್ರೆ, ಯಾಕಂದ್ರೆ ವಿಡ್ರಾ ಮಾಡೋದು ಒಂದೇ ಒಂದು ದಾರಿ, ಇಲ್ಲ ಇತ್ಯರ್ಥ ಆಗಬೇಕು ಇಲ್ಲ ವಿಡ್ರಾ ಮಾಡ್ಕೋಬೇಕು. ಇತ್ಯರ್ಥ ಆಗೋದಕ್ಕೆ ಎಷ್ಟು ವರ್ಷ ತಗೊಳುತ್ತೋ ಗೊತ್ತಿಲ್ಲ, ವಿಡ್ರಾ ಮಾಡ್ಕೋಬಹುದು. ವಿಡ್ರಾ ಮಾಡ್ಕೊಂಡ್ರೆ ರಾತ್ರಿ ಅವ್ರ ಸಹೋದರರು ಅದನ್ನ ಮಾಡ್ಕೊಂಡ್ಬಿಟ್ರೆ ಬಹುಶಃ ಆತಂಕ ಆಕೆಗೆ ಇರಬಹುದೇನೋ. ಹಾಗಾಗಿ ಆಕೆ ವಿಡ್ರಾ ಮಾಡ್ಕೊಂಡಿಲ್ಲ ಅದನ್ನ, ಅದು ಹಾಗೇ ಉಳಿತು. ಅಮ್ಮವರು ಅವರ ಅಪ್ಪವರ ಅಸ್ಥಿ ಏನಿದೆ, ಅಸ್ಥಿ ಅವಶೇಷಗಳೇನಿದೆ ಅದು ಅಲ್ಲೇ ಇಟ್ಟಿದ್ರು. ಅಭಿಮಾನ್ ಸ್ಟುಡಿಯೋದಲ್ಲಿ ಒಂದು ಜಾಗದಲ್ಲಿ ಇಟ್ಟಿದ್ರು, ಸುರಕ್ಷಿತವಾಗಿ ಇಟ್ಟಿದ್ರು. ಅಲ್ಲಿ ಈಗ ಏನು ಮಂಟಪ ಇತ್ತಲ್ಲ, ಅದರ ಕೆಳಗಡೆ ಏನೇನೂ ಇರ್ಲಿಲ್ಲ. ಕೆಲವರು ಅದನ್ನು ಹೇಳಿದ್ರು, ಒಂದು ಚೊಂಬಲ್ಲಿ ಇಟ್ಟಿದ್ರು. ಇಲ್ಲ, ತಪ್ಪು ಮಾಹಿತಿ, ಸುಳ್ಳು ಮಾಹಿತಿ, ಏನೇನೂ ಇರ್ಲಿಲ್ಲ. ಇವಾಗ ಹೇಗಿದೆಯಲ್ಲ ಹಾಗೇ ಇತ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.